ಕಾಂಗ್ರೆಸ್ ವಿರುದ್ಧ ಒಂದಾಗಿದ್ದಂಥ ಬಿಜೆಪಿ ಜೆಡಿಎಸ್ ಸಮನ್ವಯ ಕೊರತೆಯನ್ನು ಕಳೆದುಕೊಂಡಿದೆಯಾ? ಬಿಜೆಪಿ ಅಹೋರಾತ್ರಿ ಹೋರಾಟವನ್ನು ಶುರು ಮಾಡಿದೆಯಲ್ಲ, ಜೆಡಿಎಸ್ ಅನ್ನು ಯಾಕೆ ಪರಿಗಣಿಸ್ತಾ ಇಲ್ಲ? ಅಹೋರಾತ್ರಿ ಹೋರಾಟದಲ್ಲಿ ಜೆಡಿಎಸ್ ಈ ಕಾರಣದಿಂದಾಗಿ ಭಾಗಿಯಾಗ್ತಾ ಇಲ್ಲ. ಜೆಡಿಎಸ್ ಬಿಜೆಪಿಯ ಹೊಂದಾಣಿಕೆಯ ಮಧ್ಯೆ ಬಿರುಕು ಕಾಣಿಸಿಕೊಂಡಿದೆಯಾ? ಅಸಮಾಧಾನಗಳಿದ್ದಾವ? ಎರಡೂ ಪಕ್ಷದಲ್ಲಿ ಹೊಂದಾಣಿಕೆ ಸಮಸ್ಯೆ ಈಗ ತೀವ್ರಗೊಂಡಂತೆ ಕಾಣಿಸ್ತಾ ಇದೆ. ನೋಡಿ, ಇದು ಚುನಾವಣೆ ಸಮಯದಲ್ಲಿ ಹೊಂದಾಣಿಕೆಯಾಗಿದ್ದು ಸದನದ ಒಳಗೆ ಬೆಂಬಲ ಕೊಟ್ಟಿದ್ದಾರೆ, ಅವರಿಗೆ ಅಭಿನಂದನೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆ ಅರ್ಥ ಏನು ಹಾಗಾದರೆ? ಚುನಾವಣೆಯಲ್ಲಿ ಮಾತ್ರ ಹೊಂದಾಣಿಕೆ, ಆ ನಂತರದಲ್ಲಿ ಬೇಕಿಲ್ಲ ಅಂತಾರ? ಜೆ ಡಿ ಎಸ್ನವರು ಹೋರಾಟ ಮಾಡಿದ್ದಾರೆ, ನಮ್ಮನ್ನು ಕರೆದಿಲ್ಲ, ನಾವು ನಮ್ಮ ಪಾಡಿಗೆ ಹೋರಾಟ ಮಾಡಿದ್ದೇವೆ, ಸಮನ್ವಯ ಸಮಿತಿ ರಚನೆ ಆಗಬೇಕು, ಅದನ್ನು ಸ್ವಾಗತ ಮಾಡ್ತೀನಿ, ಕುಮಾರಸ್ವಾಮಿ ವಿಜೇಂದ್ರ ಜೊತೆ ಈ ವಿಷಯವನ್ನು ಚರ್ಚಿಸ್ತೇನೆ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಈಗಾಗಲೇ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಗೆಲುವನ್ನು ಸಾಧಿಸಿದ್ರಿ. ಮುಂದೆ ಬರೋ ಚುನಾವಣೆಯಲ್ಲೂ ನಾವು ಹೊಂದಾಣಿಕೆ ಆಗೇ ಆಗುತ್ತೆ. ಆದರೆ ಈಗ ಪ್ರಶ್ನೆ ಬಂದಿರೋವಂಥದ್ದು, ನಮ್ಮ ಈ ಹೋರಾಟದಲ್ಲಿ ಅವರು ಭಾಗವಹಿಸಬೇಕಾಗಿತ್ತು ಅನ್ನೋದು ಅವರ ಅಭಿಪ್ರಾಯ. ಆದರೆ ಇದುವರೆಗೂ ಜೆ ಡಿ ಎಸ್ ಅವರು ಏನೇನು ಹೋರಾಟ ಮಾಡಿದ್ದಾರೆ, ಯಾವುದಕ್ಕೂ ನಮ್ಮನ್ನೇನು ಕರೆದಿಲ್ಲ. ಅವರು ಹೋರಾಟಗಳು ಅವ್ರದೇ, ಜೆ ಡಿ ಎಸ್ ಅವರೇ ಹೋರಾಟ ಮಾಡ್ತಾವ್ರೆ, ನಮ್ಮ ಬಿ ಜೆ ಪಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಚುನಾವಣೆಗಳಲ್ಲಿ ಮಾತ್ರ ನಾವು ಹೊಂದಾಣಿಕೆ ಇರುವಂಥದ್ದು. ನಾನು ವಿಧಾನಸಭೆ ಅಧಿವೇಶನ ನಡಿಬೇಕಾದ್ರೆ ನಾನು ಮಾತ್ರ ಕರೆದು ಒಂದು ವಾರಕ್ಕೆ ಮುಂಚೆ, ಒಂದು ತಿಂಗಳಿಗೆ ಮುಂಚೆ ಕರೆದು ವಿಧಾನಸಭೆಯಲ್ಲಿ ಏನು ಚರ್ಚೆ ಆಗಬೇಕು ಇದ್ರ ಬಗ್ಗೆ ಒಗ್ಗಟ್ಟಿನ ಹೋರಾಟ ಮಾಡಿದ್ದೀರಿ. ಅಲ್ಲಿ ನಮಗೆ ಪೂರ್ತಿ ಸಹಕಾರವನ್ನು ಜೆ ಡಿ ಎಸ್ ಅವರು ಕೊಟ್ಟವ್ರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹೊರಗಡೆ ಹೋರಾಟಕ್ಕೆ ಯಾವುದೇ ರೀತಿಯ ಮಾತುಕತೆ ಇದುವರೆಗೂ ಆಗಿಲ್ಲ. ಆದರೆ ಒಳ್ಳೆಯದು, ನಾನು ಸ್ವಾಗತ ಮಾಡ್ತೀನಿ. ಇದರಲ್ಲಿ ಒಡಕಿನ ಪ್ರಶ್ನೆನೇ ಇಲ್ಲ. ಮೊನ್ನೆನೂ ಕೂಡ ನಾನು ಕುಮಾರಸ್ವಾಮಿ ಅವರ ಹತ್ರ ಮಾತಾಡಿದ್ದೀನಿ. ನಮ್ಮ ಶಾಸಕರ ಒಂದು 18 ಜನ ಶಾಸಕರ ಒಂದು ಹೊರ ಹಾಕಿರೋವಂಥದ್ದು ಏನಿದೆ, ಉಚ್ಚಾಟನೆ ಮಾಡಿರೋ ಅದ್ರ ಬಗ್ಗೆನೂ ಕೂಡ ಕುಮಾರಸ್ವಾಮಿ ಅವ್ರ ಹತ್ರ ನಾನು ಚರ್ಚೆ ಮಾಡಿದ್ದೀನಿ. ಅದರಿಂದ ನಮ್ಮ ಮಧ್ಯೆ ಯಾವುದೇ ರೀತಿ ಹೊಂದಾಣಿಕೆಯ ಮುರಿದಿದೆ ಅನ್ನೋ ಪ್ರಶ್ನೆನೇ ಇಲ್ಲ. ನಾವೆಲ್ಲ ಆಲೋಚನೆರಂತ ಇದ್ದೀರಿ. ಈ ಹೋರಾಟದ ಒಂದು ಇದುವರೆಗೂ ಯಾವುದೇ ರೀತಿ ಸಮನ್ವಯ ಸಮಿತಿ ಆಗಿಲ್ಲ. ಸಮನ್ವಯ ಸಮಿತಿ ಆದರೆ ಒಳ್ಳೆಯದು, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆನೂ ಮಾತಾಡ್ತೀನಿ, ವಿಜಯೇಂದ್ರ ಅವ್ರ ಜೊತೆನೂ ಮಾತಾಡ್ತೀನಿ. ಬೇರೆ ಹೋರಾಟಗಳಲ್ಲಿ ಯಾವ್ಯಾವ ಹೋರಾಟಗಳಲ್ಲಿ ಒಂದಾಗಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಾನು